ನಮಸ್ತೆ. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಈ ದೋಸೆ. ಇದು ಹಸಿ ಬಟಾಟೆ ಹಾಕಿ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿದ ಇನ್ಸ್ಟಂಟ್ ದೋಸೆ. ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಇದು ತುಂಬ ಕ್ರಿಸ್ಪಾಗಿ ಬರ್ತದೆ. ಇದು ಯಾವುದೇ ಚಟ್ನಿ ಅಥವಾ ಸಾಂಬಾರಿನೊಟ್ಟಿಗೆ ತಿನ್ನಬಹುದು ಈ ದೋಸೆಯನ್ನು. ಇದಕ್ಕೆ ನಾನು 2 ಬೌಲಿನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ, 1/4 ಬೌಲು ಕಡಲೆ ಹಿಟ್ಟು, 1/2 ಬೌಲಿನಷ್ಟು ದಪ್ಪ ಮೊಸರು ಹಾಕಿದ್ದೇನೆ ನಾನು, ಮತ್ತು 1/2 ಬೌಲಿನಷ್ಟು ನೀರು. ಇದೆಲ್ಲ ಹಾಕಿ ಚಮಚದಲ್ಲಿ ನಾನೊಮ್ಮೆ ಮಿಕ್ಸ್ ಮಾಡ್ತೇನೆ. ನಂತರ ಮಿಕ್ಸಿಯಲ್ಲಿ ರನ್ ಮಾಡುವ. ನೋಡಿ, ಈ ರೀತಿ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಬೋದು. ನೋಡಿ, ಈಗ ಪುನಃ ಅರ್ಧ ಬೌಲ್ನಷ್ಟು ನೀರು ಹಾಕಿದ್ದೇನೆ ನಾನು. ಒಂದು 4-5 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೇನೆ, 2 ಸಣ್ಣ ಗಾತ್ರದ ಬಟಾಟೆ, ಹಸಿ ಬಟಾಟೆ ಇದು, ಅಥವಾ 1 ದೊಡ್ಡ ಗಾತ್ರದ್ದು, ಮತ್ತು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ, ಉಪ್ಪು. ಇದು ಬೇಯಿಸಿದ ಅನ್ನ 1 ಬೌಲಿನಷ್ಟು. ಯಾವ ಬೌಲಲ್ಲಿ ನಾವು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇವೆ ನೋಡಿ, ಅದೇ ಬೌಲನ್ನು ಎಲ್ಲ ಸಾಮಾನು ಹಾಕಲಿಕ್ಕೆ ಉಪಯೋಗಿಸಿದ್ರಾಯಿತು. ಇದನ್ನು ನಾವೀಗ ನುಣ್ಣಗೆ ರುಬ್ಬುವ. ನೋಡಿ, ನಾನು ರುಬ್ಬಿ ತಂದಿದ್ದೇನೆ. ಈಗ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದನ್ನು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳ್ಳೆ ಹುದುಗು ಬಂದ ಹಿಟ್ಟು ಇರ್ತದೆ ನೋಡಿ, ಹಾಗೇ ಇರ್ತದೆ ಇದು. ನೋಡಿ, ಬ್ಯಾಟರ್ ರೆಡಿ ಆಯಿತು. ಈಗ ನಾನು ಇದನ್ನು ತುಂಬ ತೆಳುವಲ್ಲ, ಆದರೂ ಸ್ವಲ್ಪ ತೆಳು ಥರ ಕಾಣುವಾಗ ನೋಡಿ ದೋಸೆ ಹಾಕಿದೆ. ಸುತ್ತ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕುವ. ಇದಕ್ಕೆ ಗರಿಗರಿಯಾದ ಈ ದೋಸೆ ಯಾವ ಚಟ್ನಿ ಅಂದರೆ ಕೆಂಪು ಚಟ್ನಿ ಆಗಲಿ ಅಥವಾ ಹಸಿಮೆಣಸು ಚಟ್ನಿ ಅಥವಾ ಸಾಂಬಾರಿನೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ಸಾಂಬಾರಿದೆ ಅಂತ ಈ ದೋಸೆ ಮಾಡಿದ್ದೇನೆ. ನೋಡಿ, ಕ್ರಿಸ್ಪಾಗಿ ಬಂದಿದೆ ನೋಡಿ. ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗ್ತದೆ. ಹಸಿ ಬಟಾಟೆ ಹಾಕಿ ಮಾಡಿದ್ದೇವೆ ನೋಡಿ, ಅಷ್ಟೇ ರುಚಿಯಾಗ್ತದೆ. ಬೆಳ್ಳುಳ್ಳಿ ಪರಿಮಳ, ಕೊತ್ತಂಬರಿ ಸೊಪ್ಪಿನ ಪರಿಮಳದೊಂದಿಗೆ. ಇನ್ನೊಂದು ದೋಸೆ ಹಾಕಿದ್ದೇನೆ ನೋಡಿ. ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಿಸಿದ್ರಾಯಿತು. ದೋಸೆಯನ್ನು ಹೈ ಫ್ಲೇಮಲ್ಲಿ ಇಡೋದು ಬೇಡ, ಯಾಕಂದರೆ ಅದು ಮತ್ತು ಕಪ್ಪಾಗ್ತದೆ ತುಂಬ. ಅದಕ್ಕೋಸ್ಕರ ಇದಕ್ಕೆ ಯಾವುದೇ ಸೋಡಾ ಹುಡಿ ಅಥವಾ ಏನು ಹಾಕುವ ಅಗತ್ಯ ಇಲ್ಲ. ಈ ದೋಸೆ ಚೆನ್ನಾಗಿ ಬರ್ತದೆ ನಾವು ಹೀಗೆ ಮಾಡಿದರು. ನೋಡಿ, ಇದು 2-3 ದೋಸೆ ತೋರಿಸ್ತಾ ಇದ್ದೇನೆ, ಅದಕ್ಕೋಸ್ಕರವೇ ನಿಮಗೆ ನಾನು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಸುಲಭ ವಿಧಾನದಲ್ಲಿ ಮಾಡುವ ಈ ದೋಸೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಸದಾ ನನಗಿರಲಿ. ಇವತ್ತು ಮಾಡಿದ ದೋಸೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಾಳೆ ಮತ್ತೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.